ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದ್ಸರಿ ಇಂಥವೆಲ್ಲ ಬರುತ್ತಪ್ಪ. ಹೌದು ಸರ್, ಭಾಳ ಕೆಟ್ಟದೇ ಬರುತ್ತೆ, ಅದು ಬೇರೆ ವಿಚಾರ. ನನಗೂ ಸ್ಪೆಷಲ್ ಕೇಸ್. ಸರಿ, ಏನಪ್ಪ ಅಂದರೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಅಂಬೋರಾ ಜಹಾಂಗೀರ್ ಗ್ರಾಮದ ನಿವಾಸಿಗಳಾದ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅಂತ ಅವರಿಬ್ಬರು ಆಷಾಢ ಏಕಾದಶಿಗೋಸ್ಕರ ಬರೀ ಕಾಲಲ್ಲಿ ಪಂಢರಾಪುರಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. ಮಾರ್ಗ ಮಧ್ಯೆ ಛತ್ರಪತಿ ಸಂಭಾಜಿನಗರದಲ್ಲಿ 93 ವರ್ಷದ ಪತಿ ತನ್ನ ಪತ್ನಿಗೆ ಪ್ರೀತಿಯಿಂದ ಮಂಗಳಸೂತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಒಂದು ಚಿನ್ನದ ಅಂಗಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗಿದ್ರಲ್ಲಿ ಅರ್ಥವಾಗದೇ ಇರೋದು ಈಗ ಯಾಕೆ ಕೊಡ್ಸಕ್ಕೆ ಕರ್ಕೊಂಡು ಹೋದ್ರು ಅನ್ನೋದು. ಅದೇನೋ ದಾರ್ಗಿರಿಲಿ ಬಿದ್ದಿದ್ದು ಕಳತನ ಆಗ್ಬಿಡ್ತೋ, ಬಿದ್ದೋಯ್ತೋ, ಅಥವಾ ಏನಾದ್ರು ಯಾವಾಗಲಾದ್ರೂ ಅಡ ಹಿಡಿಸ್ಬಿಟ್ಟಿದ್ದೆ ನಾನು, ಅವಳಿಗೆ ಅರ್ಶನದ ಕೊನೆ ಹಾಕಿಸ್ಬಿಟ್ಟಿದ್ನಲ್ಲ ಅಂತಾನೋ ಗೊತ್ತಿಲ್ಲ. ಒಟ್ಟಲ್ಲಿ ಕರ್ಕೊಂಡು ಹೋಗಿದ್ದಾರೆ ಒಳಕ್ಕೆ. ಸೂಪರ್. ಈಗ ಮಾತ್ರ ಇದು ಸರಿ. ಬಡ ದಂಪತಿ ಸಹಾಯ ಕೇಳೋದಕ್ಕೆ ಬಂದಿರ್ಬೋದು ಅಂತ ಜ್ಯುವೆಲ್ಲರಿ ಅಂಗಡಿನವರೆಲ್ಲ ಅಂದ್ಕೊಂಡಿದ್ದಾರೆ. ಯಾರೋ ಏನೋ ಕಷ್ಟ ಇರಬೇಕು ಕೇಳಕ್ಕೆ ಬಂದಿರ್ತಾರೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಅಲ್ಲ ಅಂತ. ಸರಿ, ಅಂಗಡಿ ಮಾಲೀಕ ಏನು ಮಾಡ್ದ ಕೇಳಿಸ್ಕೊಂಡು ಸ್ಟೋರಿನ. ಅಯ್ಯಯ್ಯೋ ರಾಮಚಂದ್ರ ಅಂದ್ಬಿಟ್ಟು, ಇರ್ರಿ ಒಂದು ನಿಮಿಷ ಅಂದ್ಬಿಟ್ಟು 1,000, ಆಮೇಲೆ ಇನ್ನೇನು ಅವ್ರ ಹತ್ರ ಇದ್ದಿದ್ದು 1,120 ರೂಪಾಯಿ. ಹಾಂ, ಅದನ್ನೆಲ್ಲ ಕೊಡಕ್ಕೆ ಹೋಗಿದ್ದಾರೆ ಅವರು. ಬೇಡ ನಾನು ನಮ್ಮ ಅಂಗಡಿಗೆ ದೇವ್ರ ರೂಪದಲ್ಲಿ ನೀವು ಬಂದಿದ್ದೀರಾ, ನಿಮಗೆ ನಾವು ಇದು ಕೊಡ್ತೀವಿ ಅಂತ ಅವ್ರು ಕೊಟ್ಟಿದ್ದಾರೆ. ನಮಗೆ ಎಲ್ಲ ಕೊಡ್ಸಿದ್ನ. ಅದ್ರದ್ದು ರೇಟು ತೂಕ ಎಲ್ಲ ಹೇಳಿಲ್ಲ ಅವನು. ಓಲೆ ಮತ್ತೆ ಸರ್ ಎರಡೂ ಕೊಟ್ಟಿದ್ದಾರೆ. ಸೂಪರ್. ಅಂದರೆ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ವಾಪಸ್ ಕೊಟ್ಟಿದ್ದಾರಾ? ಹ್ಞೂ ಸರ್, ಅದೆಲ್ಲ ನಿಮ್ಮದೇ ಅಂತ ಕೊಟ್ಟು 10 ರೂಪಾಯಿ ಮಾತ್ರ ಇಟ್ಕೊಂಡಿದ್ದಾರೆ ಸರ್. 10 ರೂಪಾಯಿ ಇದಕ್ಕಂತೆ ಓದ್ದೆ ಇಲ್ಲಿ. ಮಾಂಗಲ್ಯಕ್ಕೆ 10 ರೂಪಾಯಿ, ಕಿವಿ ಓಲೆಗೆ 10 ರೂಪಾಯಿ, 20 ರೂಪಾಯಿ ಇಸ್ಕೊಂಡಿದ್ದಾರೆ. ಹೌದು ಅಲ್ವಾ? ವಂಡರ್ಫುಲ್, ವೆರಿ ಗುಡ್, ವೆಲ್ ಡನ್ ಅಪ್ಪ. ಅವನು ಯಾರಾಗಿರಲಿ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.